ನೋಡಿ, ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇರುವಂತಹ ವಿಚಾರ ಬಿಡದಿ ಟೌನ್ಶಿಪ್ ವಿಚಾರ. ಬಿಡದಿ ಟೌನ್ಶಿಪ್ ಅನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ. ರೈತರು ಏನು ಮಾಡ್ತಾರೆ? ನನ್ನ ಬಟ್ಟೆ ಹರಿದಾಕ್ಬಿಡ್ತಾರಾ? ನನಗೆ ಒಂದೇಟು ಒಡೆದು ಬಿಡ್ತಾರಾ? ಒಡೆದು ಬಿಡಲಿ, ಬಟ್ ನಾನು ಬಿಡದಿ ಟೌನ್ಶಿಪ್ ಅನ್ನ ಮಾಡದೆ ಬಿಡೋದಿಲ್ಲ, ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ನಿನ್ನೆ ಒಂದಷ್ಟು ರೈತರಿಗೆ ಚೆಕ್ಗಳ ವಿತರಣೆ ಕೂಡ ಆಗಿದೆ. ನೋಡಿ, ಪರ ವಿರೋಧಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ಅಲ್ಲಿ ವಾಸ್ತವ ಹೆಂಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಕೂಡ ಹೋಗಿದ್ವಿ ಸ್ಪೀಡ್ ನ್ಯೂಸ್ ಕನ್ನಡ. ನಾವು ಅಲ್ಲಿ ವಾಸ್ತವ ಅಲ್ಲಿರುವಂತಹ ಹಳ್ಳಿಗಳಿಗೆ 9,000 ಎಕರೆ ಪ್ರದೇಶಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂಗೆ ಯಾವುದು ಬಂಜರು ಭೂಮಿಯೂ ಇಲ್ಲ, ಏನಿಲ್ಲ. ಅಲ್ಲಿಯ ಯಾವ ರೈತರು ಕೂಡ ಕ್ಯಾನ್ಸರ್ ಬಂದು ಸತ್ತೋಗಿಲ್ಲ. ಬಹಳ ಸಮೃದ್ಧವಾಗಿ ಬೆಳೆ ಬೆಳಕೊಂಡು ಒಂದೆರಡು ಹಸುಗಳು ಕಟ್ಕೊಂಡು ಹಾಲು ಹಾಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಒಂದು 20% ರೈತರು ಬೇಕು ಅಂತ ಹೇಳ್ತಾ ಇದ್ದಾರೆ ಟೌನ್ಶಿಪ್ಪು. 80% ರೈತರು ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಬೇಡ, ನಾವು ಪ್ರಾಣ ಬೇಕಾದರೂ ಬಿಡ್ತೀವಿ, ನಮ್ಮ ಭೂಮಿ ಬಿಡಲ್ಲ, ನೀವು ಕೊಡೋ ಬಿಡುಗಾಸು ನಮಗೆ ಬೇಡ ಅಂತಾನೆ ಇದ್ದಾರೆ. ನೋಡಿ, ಈ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳು ಒಂದು ರೀತಿ, JDS BJP ನಾಯಕರುಗಳ ಹೇಳಿಕೆಗಳು ಒಂದೊಂದು ರೀತಿ ಇದೆ. ಈ ಟೌನ್ಶಿಪ್ ಅನ್ನು ವಿರೋಧಿಸಿ ನಾಳೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ, ಪಾದಯಾತ್ರೆ ಕೂಡ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಈಗ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಈ ಬಿಡದಿ ಟೌನ್ಶಿಪ್ JDS ಹಾಗೆ BJP ಅವರು ನಾಟಕ ಮಾಡ್ತವ್ರೆ ಅನ್ನುವಂಥದ್ದು. ಅಂದರೆ ನೋಡಿ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು, ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದಾಗ ಅಲ್ಲಿ ಟೌನ್ಶಿಪ್ಗಳಾಗಬೇಕು, ಜನಸಂದಣಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದಷ್ಟು ಪರಿಸರ ನಾಶ ಆಗೇ ಆಗುತ್ತೆ, ಅದು ನಮಗೂ ಕೂಡ ಗೊತ್ತಿದೆ. ಬಟ್ ಅದನ್ನು ಬೇರೆ ರೀತಿಯಲ್ಲಿ ನಾವು ಗಿಡಗಳನ್ನು ನೆಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ. ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರುಗಳು ಆ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಅದರ ಜೊತೆಗೆ BJP ಅವರಿಗೆ ಟಾಂಗ್ ಕೂಡ ಕೊಡ್ತಾರೆ ಗೃಹ ಸಚಿವರು. ಹಾಗಾದರೆ ಬೇರೆ ಬೇರೆ ರಾಜ್ಯದಲ್ಲಿ ನೀವು ಮಾಡೋದಕ್ಕೆ ಹೋದ್ರಿ, ಅಲ್ಲಿ ಯಾಕೆ ಅಲ್ಲಿ ರೈತರು ಇರಲಿಲ್ವಾ, ಅಲ್ಲಿ ರೈತರ ವಿರೋಧ ವ್ಯಕ್ತವಾಗಲಿಲ್ವಾ ಅನ್ನುವ ಮಾತುಗಳನ್ನು ಕೂಡ ಆಡ್ತಾರೆ. ಏನು ಮಾತಾಡಿದ್ರು ಗೃಹ ಸಚಿವರು ಈ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? BJP ವಿರುದ್ಧ JDS ವಿರುದ್ಧ ಯಾವ ರೀತಿ ಹರಿಹಾಯ್ದ್ರು ನೋಡ್ಕೊಂಡು ಬನ್ನಿ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ ಕಾಣೋದು ಏನಪ್ಪಾ ಅಂದ್ರೆ BJP ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. BJP ಅವರಿಗೆ ಮತ್ತೆ JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಇದು ನಮ್ಗೆ ಕೇಳೋದಕ್ಕಿಂತ ಹೆಚ್ಚಾಗಿ BJP ಮತ್ತೆ JDS ಅವರಿಗೆ ಕೇಳಬೇಕು. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ, ಅವ್ರು ಕೊಡ್ಬೇಕಾ? ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರ, BJP ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನ ಸ್ವತಃ BJP ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನು ಕೂಡ ತಿರಸ್ಕಾರ ಇವತ್ತು JDS ಹಾಗೂ BJP ಶಾಸಕರು ಮಾಡಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಬರೋಬ್ಬರಿ 11 ಮತಗಳು ಆತ್ಮಸಾಕ್ಷಿಯ ಮತಗಳು. ನೀವು ಗಮನಿಸಬೇಕಾಗಿರೋದು ಏನು ಅಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಎಲ್ಲರೂ ಗೆದ್ದಿದ್ದು, ಮೊದಲನೇ ಸುತ್ತಿಲ್ಲ. ಅಂದ್ರೆ ಏನ್ ತೋರಿಸುತ್ತೆ? ಇಟ್ ಇಸ್ ಅನ್ ಔಟ್ರೈಟ್ ರಿಜೆಕ್ಷನ್ ಆಫ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜಯೇಂದ್ರ ಅಂಡ್ ಮಿಸ್ಟರ್ ಕುಮಾರಸ್ವಾಮಿ. ಕರ್ನಾಟಕ ಕೌಂಟರ್ ಆಯ್ತು ಅಂದ್ರೆ ಎಸ್, ಗಮನಿಸಿದ್ರಲ್ವಾ ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನ? ನೋಡಿ, ಇಲ್ಲಿ ಕುಮಾರಸ್ವಾಮಿಯವರು ಆರಂಭದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಅನ್ಕೊಂಡಿದ್ದು ನಿಜ, ಎಲ್ಲವೂ ಕೂಡ ನಿಜ, ರೆಡ್ ಝೋನ್ ಮಾಡಿದ್ದು ಕೂಡ ಸತ್ಯ. ಅದಾದ ನಂತರ ಅವರು 2ನೇ ಬಾರಿ CM ಆದಾಗಲೂ ಕೂಡ ನಾನು ಮಾಡಬಹುದಿತ್ತು, ಆದರೆ ಮಾಡಲಿಲ್ಲ.
ಅಲ್ಲಿಯ ರೈತರು ನನ್ನ ಬಳಿ ಬಂದು ಹೇಳ್ಕೊಂಡ್ರು, ಇಲ್ಲ ನಮಗೆ ತೊಂದರೆ ಆಗುತ್ತೆ, ನಾವು ಆರಾಮಾಗಿ ನೆಮ್ಮದಿಯಾಗಿರೋ 2 ಎಕರೆ 3 ಎಕರೆ ಜಮೀನಲ್ಲಿ ನೆಮ್ಮದಿಯಾಗಿದ್ದೀವಿ, ಏನು ಇಲ್ದವರು ಕೂಡ ಹಸು ಕಟ್ಕೊಂಡು ಹಾಲು ಹಾಕೊಂಡು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿ ನಾನು ಅಲ್ಲೋಗಿ ಅಲ್ಲಿಯ ವಾಸ್ತುಸ್ಥಿತಿ ನೋಡಿದಾಗ ಗೊತ್ತಾಗುತ್ತೆ ನಾನು ಟೌನ್ಶಿಪ್ನ ಕೈ ಬಿಡ್ತೀನಿ ಅಂತ. ಬಟ್ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಈ ರೀತಿ ಜಿದ್ದಿಗೆ ಬಿದ್ದಿದ್ದಾರೋ ಗೊತ್ತಿಲ್ಲ. ಮತ್ತೊಂದು ಕಡೆ ಅಲ್ಲಿಯ ಆ ಭಾಗದ ಜನರು ಕೂಡ ಪ್ರಶ್ನೆ ಮಾಡ್ತಾರೆ, ಟೌನ್ಶಿಪ್ ಮಾಡೋದಿದ್ರೆ ನೀವು ಕನಕಪುರದಲ್ಲಿ ಮಾಡಿ, ಯಾಕೆ ಕನಕಪುರದಲ್ಲಿ ನಿಮ್ಗೆ ಓಟ್ ಹೋಗ್ಬಿಡುತ್ತೆ, ನೀವು ಮುಂದಿನ ಬಾರಿ ಸೋಲ್ತೀವಿ ಅಂತ ಅನ್ಕೊಂಡು ನೀವು ಕನಕಪುರದಲ್ಲಿ ಮಾಡ್ತಾ ಇಲ್ಲ, ನೀವು ಬಿಡದಿಗೆ ಬಂದಿದ್ದೀರಾ? ಕನಕಪುರದಲ್ಲಿರೋರು ಮಾತ್ರ ರೈತರ? ನಾವ್ಯಾರು ಕೂಡ ರೈತರಲ್ವಾ? ಅವ್ರು ಮಾತ್ರ ಏನು ವ್ಯಾಪಾರ ಗೀಪಾರ ಮಾಡಬಾರ್ದು, ನಾವು ಮಾತ್ರ ಮಾಡಬೇಕಾ? ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರನ್ನ ಅಲ್ಲಿಯ ಜನ ತರಾಟೆಗೆ ತೆಗೆದುಕೊಳ್ತಾರೆ, ಪ್ರಶ್ನೆ ಮಾಡ್ತಾರೆ. ನಾವು ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳೋದು, ಆ 9,000 ಎಕರೆ ಪ್ರದೇಶ ಏನಿದೆ ಅದನ್ನು ಒಂದು ಸಲ ನೀವು ಹೋಗಿ ನೋಡಿ. ಆ ಭಾಗದ MLA ಬಾಲಕೃಷ್ಣ ಅವ್ರಿಗೂ ಕೂಡ ಇದನ್ನೇ ಹೇಳ್ತಾ ಇರೋದು, ಆ ಭಾಗದ ರೈತರು ಕೂಡ ಇದನ್ನೇ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಹೌದು ಬೆಂಗಳೂರು ಬೆಳೀತಾ ಇದೆ ದಿನದಿಂದ ದಿನಕ್ಕೆ, ಅದನ್ನು ಇನ್ನೂ ಇದು ಮಾಡಬೇಕು ಅಂದಾಗ ಬೇರೆ ಬೇರೆ ಜಾಗಗಳಿದೆ, ಅದನ್ನು ನೋಡಿ. ನೀವು ಸಮೃದ್ಧವಾಗಿ ಬೆಳ್ಕೊಂಡಿರುವಂತಹ ಬೆಳೆ, ಅಲ್ಲಿ ತೆಂಗು ಬೆಳೀತಾರೆ, ಅಡಿಕೆ ಬೆಳೀತಾರೆ, ರಾಗಿ ಬೆಳೀತಾರೆ, ಭತ್ತ ಬೆಳೀತಾರೆ, ಮಾವಿನ ಹಣ್ಣು ಬೆಳೀತಾರೆ, ಬೇರೆ ಬೇರೆ ಹಣ್ಣುಗಳನ್ನು ಬೆಳೀತಾರೆ, ರೇಷ್ಮೆ ಇದೆ, ಹೈನುಗಾರಿಕೆ ಇದೆ, ಎಷ್ಟೋ ಲಕ್ಷ ಲೀಟರ್ ಹಾಲು ಹಾಕ್ತಾರೆ ಡೈಲಿ. ಹೀಗೆಲ್ಲ ಇದ್ದಂತಹ ಸಮೃದ್ಧವಾಗಿರುವಂತಹ ಜಾಗವನ್ನು ನೀವು ಸರ್ವನಾಶ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಟೌನ್ಶಿಪ್ ಮಾಡ್ತೀರಿ ಅಂತ ಹೇಳಿದ್ರೆ ರೈತರು ಏನು ಮಾಡ್ಬೇಕು ಸ್ವಾಮಿ? ಮಣ್ಣು ತಿನ್ಬೇಕಾ? ಅಲ್ಲಿರೋ ಮಣ್ಣನ್ನು ಬಿಡಲ್ಲ ಅಂತ ಹೇಳ್ತೀರಾ. ಒಂದಷ್ಟು ರೈತರುಗಳು ಹೌದು ಸ್ವಾಗತ ಮಾಡಿದ್ದಾರೆ. ಎಷ್ಟು ಜನ? 10ರಿಂದ 20% ಜನ. ಇನ್ನು 80% ಜನ ಬೇಡ, ನಮಗೆ ನಮ್ಮ ಭೂಮಿ ನಮಗೆ ಕೊಟ್ಟುಬಿಡಿ, ಸರ್ಕಾರದಿಂದ ನಮ್ಗೆ ಯಾವುದೇ ಪರಿಹಾರ ಬೇಡ ಅಂತ ಹೇಳ್ತಾ ಇದ್ದಾರಲ್ವಾ, ಅವ್ರಿಗೇನು ಮಾಡ್ತೀರಾ? ನಿಮ್ಮ ಸೈಟು ಬೇಡ, ನಿಮ್ಮ ದುಡ್ಡು ಬೇಡ ಅಂತಿದ್ದಾರೆ ನೋಡಿ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು, JDS ಹಾಗೆ BJPಯವರು ನಾಟಕ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಆಯ್ತಲ್ಲ, ಈಗ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂದ್ರಲ್ಲ ಮೋದಿ ಅವರು, ಸ್ಮಾರ್ಟ್ ಸಿಟಿ ಮಾಡೋಕ್ಕೂ ಕೂಡ ಹಿಂಗೆ ಆಗುತ್ತೆ ತಾನೇ ಅನ್ನುವಂಥದ್ದು. ಒಟ್ಟಾರೆ ಈ ರಾಜಕೀಯ ಕೆಸರಚಾಟ ನಡೀತಾ ಇದೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಟೌನ್ಶಿಪ್ ಅನ್ನ ವಿರೋಧಿಸಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾಳೆ ಪಾದಯಾತ್ರೆ. ಸೊ ನೋಡೋಣ ಪಾದಯಾತ್ರೆ ಯಶಸ್ವಿಯಾಗುತ್ತಾ, ಪಾದಯಾತ್ರೆಯ ನಂತರ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗಬಹುದು. ಸೊ ಬಿಡದಿ ಟೌನ್ಶಿಪ್ ಅನ್ನ ಬಿಡ್ತಾರಾ, ಸದ್ಯಕ್ಕೆ ಕೈ ಬಿಡ್ತಾರಾ, ಅಥವಾ ಇದು ಹೀಗೆ ಕಂಟಿನ್ಯೂ ಆಗುತ್ತಾ? ಕೋರ್ಟಿಗೆ ಬೇಕಾದರೂ ಹೋಗ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು. ಏನಾಗಬಹುದು? ಅಲ್ಟಿಮೇಟ್ ಅಲ್ಲಿಯ ರೈತರಿಗೆ ಒಳ್ಳೇದಾದ್ರೆ ಸಾಕು ಅನ್ನೋದು ಕೂಡ ನಮ್ಮ ಆಶಯ. ಸೊ ಕಾದು ನೋಡಬೇಕಾಗತ್ತೆ.